ಪಾಪು ಅಳ್ಬೇಡ, ಅಣ್ಣ ಹಾಲು ತರ್ತಾನೆ, ಹಾಲು ಕುಡಿಸ್ತೀವಿ ನಿಂಗೆ. ಅಳ್ಬೇಡ ಕಂದ. ಇಲ್ಲ ಇಲ್ಲಿ ನೋಡು. ಏನ್ ಗೋವಿಂದ ಅದು ಕೈಯಲ್ಲಿ? ಹೇಳೋ ವೆಂಕಟನಾಥನ ಮಗನೇ, ಸಣ್ಣ ಗೋವಿಂದ, ಏನದು ಕೈಯಲ್ಲಿ? ಹಾಲು. ಹಾಲ? ಇಷ್ಟೊತ್ನಲ್ಲಿ ಯಾರಿಗಪ್ಪ ಹಾಲು? ಇದು ನನಗೆ. ಅರ್ಧ ರಾತ್ರಿಲಿ ಬಂದು ಕದ್ದು ಹಾಲು ಕುಡಿತಾ ಇದ್ಯಾ? ಗುರುಗಳಿಗೆ ದೂರ ಹೇಳ್ತೀನಿ. ಹೇಳಿ. ಅಪ್ಪ ಅನ್ನೋ ಧೈರ್ಯನ? ಅವರು ಅಪ್ಪ ಅಲ್ಲ, ಗುರುಗಳು. ಓಹಾ, ಎಲ್ಲ ಇವನ. ಆದ್ರೂ ಸಣ್ಣ ಗೋವಿಂದ ನೀನು ಇಷ್ಟು ಬೇಗ ಎಲ್ಲಿ ಮಾಯ ಆಗೋದ ಇವನು? ಅಪ್ಪನ ತರ ಇವನು ಏನಾದ್ರೂ ಮಾಟ ಗೀಟ ಕಲ್ತಿದಾನ ಗೋವಿಂದ? ಇದೇನಿದು? ಮಠದಲ್ಲಿ ಮಗು ಅಳೋ ಶಬ್ದ. ಇವನು ಹಾಲು ತಗೊಂಡೋಗಿದ್ದಕ್ಕೂ ಮಗು ಅಳ್ತಾ ಇರೋದಕ್ಕೂ ಏನಾದ್ರೂ ಸಂಬಂಧ ಇರಬಹುದಾ ಗೋವಿಂದ? ಮುದ್ದು ಬಂಗಾರಿ ಅಲ್ವಾ? ಯಾಕೋ ಇಷ್ಟು ತಡ ಮಾಡ್ದೆ? ಅಯ್ಯೋ, ಭೋಗೇಂದ್ರಾಚಾರ್ಯರು ಅಡ್ಡ ಹಾಕಿದ್ರು. ಸರಿ ತಗೋ, ಮೊದಲು ಮಗು ಕುಡ್ಸು. ಸ್ವಲ್ಪ ತೊಟ್ಟು ಕುಡಿ. ಇನ್ನೊಂದು ಸ್ವಲ್ಪ ಕುಡಿತೀಯಾ? ಇಲ್ಲಿ ಇನ್ನೊಂದು ತೊಟ್ಟು ಕೊಡು. ಅಯ್ಯೋ ಏನ್ರೋ ಮಾಡ್ತಾ ಇದ್ದೀರಾ ಗೋವಿಂದಗಳ? ಯಾರ್ದೋ ಈ ಮಗು? ಎಲ್ಲಿಂದ ಬಂತು ಈ ಮಠಕ್ಕೆ? ನಾವ್ ಕರ್ಕೊಂಡ್ ಬರ್ಲಿಲ್ಲ ಆಚಾರ್ಯರೇ. ಯಾರೋ ಮಠದ ಮುಂದೆ ಬಿಟ್ಟು ಹೋಗಿದ್ರು. ತುಂಬಾ ಅಳ್ತಾ ಇತ್ತು ಅಂತ ನಾವೇ ಎತ್ಕೊಂಡ್ ಬಂದ್ವಿ. ಅದಕ್ಕೋಸ್ಕರನೇ ನಾನು ಅಡ್ಗೆ ಮನೆಯಿಂದ ಹಾಲು ತಗೊಂಡ್ ಬಂದಿದ್ದು. ಅಯ್ಯಯ್ಯೋ, ಅದ್ ಯಾರ ಮಗುನೋ? ಅದ್ ಯಾವ ಜಾತಿನೋ? ಅಯ್ಯೋಗೆ ನನ್ನ ಮಗನ್ ತಗೊಂಡ್ ಬಂದು ನಿನ್ನ ನಂಬಿ ನಿಧಿ ಸಿಗುತ್ತೆ ಅಂತ ಬಂದ್ರೆ ನಮ್ದೇ ತಿಥಿ ಆಗೋ ಗತಿ ಬಂದಿದೆ. ಮೊದಲು ಹೋಗ, ಅವನೆಲ್ಲಿ ಕುಡ್ದು ಬಿದ್ದಿದನೋ ಹೋಗಿ ಕರ್ಕೊಂಡ್ ಬಾ. ಸೌಕರ್ಯ? ಓ ಸೌಕರ್ಯ, ಕುಡ್ದಿದ್ದೀನಿ ನಿಜ, ಆದ್ರೆ ಬಿದ್ದಿಲ್ಲ. ಒಟ್ಟು ಮಾತಿಗೆ ನಿಯತ್ತಾಗಿ ನಿಮ್ ಮುಂದೆ ಬಂದು ನಿಂತಿದ್ದೀನಿ. ಏಯ್, ಮಗು ಎಲ್ಲೋ? ಮಗು? ಯಾವ ಮಗು? ಅಯ್ಯೋ, ನೀ ಎತ್ತಿದರ ನಾಯಿ. ಮಗು ಕರ್ಕೊಂಡ್ ಬರ್ತೀನಿ ಅಂತ ಸಾಲ ವಡ ಮಾಡಿಸ್ಕೊಂಡು ಕೈಗೆ ದುಡ್ಡು ತಗೊಂಡು ಈಗ ಯಾವ ಮಗು ಅಂತ ಕೇಳ್ತಾ ಇದೀಯಾ? ಏಯ್, ಇವ್ರನ್ನ ಬಲಿ ಕೊಡ್ರ. ನಾನು ಹೇಳಿದ ಕೆಲಸ ಮಾಡಿದ್ರೆ ನಿನ್ ಸಾಲನೂ ಮನ್ನಾ ಮಾಡ್ತೀನಿ, ನಿನ್ನ ಕೈಗೆ 100 ವರಹನೂ ಕೊಡ್ತೀನಿ. ಅಯ್ಯೋ ಬೇಡ, ನನಗೀಗ ನೆನಪಾಯ್ತು. ಹೇಳಿದ್ನಲ್ಲ ಮಂತ್ರವಾದಿ ಹತ್ರ ಮಗುಗೆ ಯಂತ್ರ ಕಟ್ಸಕ್ಕೆ. ಕುಡಿಯೋದ್ ಬಿಟ್ರೆ ಬಡತನ ಹೋಗುತ್ತೆ ಹೊರತು ಮಗುಗೆ ಯಂತ್ರ ಕಟ್ಸಿದ್ರೆ ಬಡತನ ಹೋಗುತ್ತೆ ಅಂತ ಯಾರು ಹೇಳಿದ್ದು? ಸಾವುಕಾರರು. ಏನು ಸಾವುಕಾರ? ಅಲ್ಲ, ಅದು ಯಾಕೆ ತಡವರ್ಸ್ತಾ ಇದೀಯಾ? ಅದು ಕುಡ್ದಿದ್ದೀನಲ್ಲ ಅದಕ್ಕೆ. ಇಲ್ಲ, ನೀನೇನು ಸುಳ್ಳು ಹೇಳ್ತಿದ್ಯಾ? ನಿಜ ಹೇಳು, ನನ್ನ ಮಗುನ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಹೇಳಿದ್ನಲ್ಲ ಯಂತ್ರ ಕಟ್ಸಕ್ಕೆ. ನೀ ಬೇರೆ ಏನೋ ಸಂಚು ಮಾಡ್ತಿದ್ಯಾ? ನಿಜ ಹೇಳು. ಹೇಳಿಲ್ಲ ಅಂದ್ರೆ ತಗೊಂಡು ತೊಲೆ ಹೊಡ್ಬಿಡ್ತೀನಿ. ನಾಗಿ ಬೇಡ. ಮರ್ಯಾದೆಗೆ ಹೇಳು, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ನಾಗಿ ಹೇಳು. ಅಯ್ಯೋ, ಹೇಳ್ತೀನಿ ನಾಗಿ. ಅದು ಸಾವುಕಾರಿಗೆ ನಿಧಿ ಸಿಕ್ಕಿದಂತೆ,
ಒಂದು ಮಗು ಬಲಿ ಕೊಡ್ಬೇಕಂತೆ. ನೀವು ಮಗು ಕೊಟ್ರೆ ಸಾಲ ವಜಾ ಮಾಡ್ತೀನಿ ಅಂತಂದ್ರು. ಅಷ್ಟೇ ಅಲ್ಲ, ಕೈ ತುಂಬ ದುಡ್ಡು ಕೊಡ್ತಾರಂತೆ. ಅಯ್ಯೋ ಪಾಪಿ, ಅವ್ನು ಯಾರಿಗೋ ನಿಧಿ ಸಿಕ್ಕಿದ್ದಕ್ಕೆ ನಿನ್ ಜನ್ಮ ಕೊಟ್ಟ ಮಗುನ ಬಲಿ ಕೊಡ್ಬೇಕು ಅಂತಿದ್ಯಾ? ಗುರುಗಳೇ ಕ್ಷಮಿಸಿ, ಆ ಮಗು ನಂದೆ. ಹಸುವಿನಿಂದ ತುಂಬಾ ಅಳ್ತಾ ಇತ್ತು. ಎಲ್ಲಾದ್ರೂ ಹಾಲು ಸಿಗುತ್ತೇನೋ ಅಂತ ಮಠದ ಬಾಗ್ಲಲ್ಲಿ ಮಲಗಿಸಿ ಹಾಲು ತರೋದಕ್ಕೆ ಅಂತ ಹೋಗಿದ್ದೆ. ದಯವಿಟ್ಟು ನನ್ನ ಮಗುನ ನನ್ ಕೊಟ್ಬಿಡಿ. ಈ ಸರಿರಾತ್ರಿಯಲ್ಲಿ ಅಳೋ ಮಗುನ ಒಂಟಿಯಾಗಿ ಬಿಟ್ಟು ಹೋಗಿದೆಯಲ್ಲ ತಾಯಿ. ಹಾಲು ಬೇಕು ಅಂತ ಕೇಳಿದ್ದಿದ್ರೆ ನಾವೇ ಕೊಡ್ತಿರ್ಲಿಲ್ವೇ? ಮಧ್ಯರಾತ್ರಿಲಿ ಯಾರನ್ನ ಎಬ್ಬಿಸ್ಬೇಕು ಅಂತ ಗೊತ್ತಾಗ್ಲಿಲ್ಲ ಗುರುಗಳೇ. ಸರಿ, ಅಳಬೇಡಮ್ಮ, ಸಮಾಧಾನ ಮಾಡ್ಕೊ. ಆಕೆಯ ಮಗುವನ್ನ ಕೊಟ್ಟು ಕಳಿಸಿ. ತುಂಬಾ ಉಪಕಾರ ಆಯ್ತು ಗುರುಗಳೇ. ಶ್ರೀಹರಿ, ನಾನಿನ್ ಹೋಗ್ತೀನಿ.